ಮೆಂತ್ಯ ಚಟ್ನಿ ಅಂತ ಹೇಳಿ ನಮ್ಮ ಸೈಡ್ ಕಡೆ ಇರ್ತಾರೆ, ಮತ್ತು ಒಣಮೆಣ್ಸಿನ್ಕಾಯಿ ಚಟ್ನಿನು ಅಂತ ಅಂದ್ಕೊಳ್ಳಿ. ಅದನ್ನು ಒಣಮೆಣ್ಸಿನ್ಕಾಯಿನ ತೊಗೊಂಡು ನೀಟಾಗಿ ಸ್ವಲ್ಪ ಒಂದು ಹಂಚಲ್ಲಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಚೆನ್ನಾಗಿ ಅಂದರೆ ಹುರ್ಕೊಂಡ್ರೆ ಅಷ್ಟು ಖಾರ ಘಾಟು ಬರೋದಿಲ್ಲ ಅಂತ ಹೇಳಿ ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡ್ಕೊಳ್ಳಿ. ಒಂದು ಹಂಚಿನಲ್ಲಿ ಬೆಚ್ಚಗೆ ಮಾಡ್ಕೊಂಡ ನಂತರ ಅದನ್ನು ಒಂದು ಇದರಲ್ಲಿ ತೆಗೆದಿಟ್ಕೊಳ್ಳಿ. ಅಂದರೆ ಸ್ವಲ್ಪ ಅಂದರೆ ತುಂಬ ನಾವು ಫ್ರೈ ಮಾಡ್ಕೊಂಬಿಟ್ರೆ ಹೊತ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡು ತಕ್ಕಂಡು ನಂತರ ಅದಕ್ಕೆ ಮೆಂತ್ಯಕಾಳನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ತಕ್ಕೊಳ್ಳಿ. ಅಂದರೆ ಸ್ವಲ್ಪ ಲೈಟಾಗಿ ಹೀಗೆ ಹುರ್ಕೊಂಡು ಅದನ್ನು ತಕ್ಕೊಂಡ ನಂತರ ಅದನ್ನು ಒಂದು ಅಂದರೆ ಹುರಿದಿರೋ ಮೆಣ್ಸಿನ್ಕಾಯಿ ಆ ಕಡೆಗೆ ತಗೊಳ್ಳಿ. ನಂತರ ಒಂದು ಮಿಕ್ಸಿ ಬೌಲಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ನಂತರ ಹುರ್ಕೊಂಡಿರೋಂತಹ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಕಾಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಆ್ಯಡ್ ಮಾಡ್ಕೊಂಡ ನಂತರ ಬೆಲ್ಲನ ಹಾಕಿ. ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಬೆಲ್ಲ ಹಾಕದೆ ಮಾಡ್ತಾರೆ. ನಾನು ಬೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ. ಒಂದು ಸ್ವೀಟು ಖಾರ ಹುಳಿ ಆಗಿ ಚೆನ್ನಾಗಿರುತ್ತೆ. ನಂತರ ಕರಿಬೇವನ್ನ ಆ್ಯಡ್ ಮಾಡಿ. ಕರಿಬೇವು ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತಿನ್ನೋಕೆ ಇಷ್ಟಪಡಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ, ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಳ್ಳಿ. ಹಾಗೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡು ನಂತರ ಹುಣಸೆ ಹಣ್ಣನ್ನು ನಾನು ಸ್ವಲ್ಪ ತೊಳೆದ್ಬಿಟ್ಟು ನೆನೆ ಹಾಕಿಬಿಟ್ಟು ಇದಕ್ಕೆ ಹಾಕ್ತಿದ್ದೀನಿ. ನೀರು ಹಾಕ್ತೇನೆ, ಇದನ್ನೇ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದಲ್ಗ ಸೊಪ್ಪಿತ್ತು, ಮಕ್ಕಳು ಹಾಗೆ ತಿನ್ನಲ್ಲ ಅಂತ ಇದರಲ್ಲೇ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಬೇಕು. ನಂತರ ಇದನ್ನು ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕೊಳ್ಳಿ. ನಮ್ಮ ಹಳ್ಳಿ ಸೈಡೆಲ್ಲ ಹಾಗೆ ಒಳ್ಳೆಯಲ್ಲಿ ರುಬ್ಬಿ ಇಟ್ಕೊಂಡಿರ್ತಾರೆ. ನಾವು ಮತ್ತು ಇಲ್ಲಿ ಮಿಕ್ಸಿಲಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ ಅಂತ ಹೇಳಿ ಎಣ್ಣೆಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಹಾಗಾಗಿ ನಾನು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಅದರಲ್ಲಿರೋ ನೀರಿನ ಅಂಶ ಆಗಿರ್ಬೋದು, ನೀಟಾಗಿ ಈ ಥರ ಬಣ್ಣ ಬರೋವರೆಗೂ, ಒಂಥರ ರೆಡ್ ಇರೋ ಬಣ್ಣ ನೋಡಿ ಯಾವ ಥರ ಕಲರ್ ಬರುತ್ತೆ, ಈ ಥರ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ದಿನ ನಾವು ತೆಗೆದಿಟ್ಕೋಬೋದು. ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹೊರಗಡೆ ಇಟ್ಕೊಂಡು ನಂತರ ನಿಮಗೆ ಜಾಸ್ತಿ ಮಾಡ್ಕೊಂಡಿರ್ತೀರ ಅದನ್ನು ಫ್ರಿಜ್ಜಲ್ಲಿ ಈ ಥರನ ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ಚೆನ್ನಾಗಿರುತ್ತೆ. 1 ಮಂತ್ವರೆಗೆ ಯೂಸ್ ಮಾಡ್ಕೋಬೋದು.